ಬೆಳಗಿನ ಬೆಳಕು. ಅರಣ್ಯಕಾಂಡ 10:1-10. ತುತ್ತೂರಿ ನಾದ ಭಾಗ 4. ನಮ್ಮ ಹಿಂದಿನ ಅಧ್ಯಯನಗಳಲ್ಲಿ ಅರಣ್ಯದಲ್ಲಿ ಮೋಶೆಯು ತಯಾರಿಸಬೇಕೆಂದು ಯೆಹೋವನು ಆಜ್ಞಾಪಿಸಿದ ಬೆಳ್ಳಿಯ ತುರಾಯಿಗಳ ಆ ಸುಂದರವಾದ ಕ್ರಮಾನುಗತ ಬಳಕೆಯನ್ನು ನಾವು ಹಿಂಬಾಲಿಸುತ್ತಾ ಬಂದಿದ್ದೇವೆ. ಮೊದಲು ನಾವು ಇಡೀ ಸಭೆಯನ್ನು ದೇವದರ್ಶನ ಗುಡಾರದ ಮುಂದೆ ಒಟ್ಟುಗೂಡಿಸಿದ ಆ 2 ತುತ್ತೂರಿಗಳ ಜೋಡಿ ದೀರ್ಘ ನಾದವನ್ನು ಕೇಳಿದೆವು. ನಂತರ ನಾವು ಕೇವಲ ಇಸ್ರಾಯೇಲಿನ ನಾಯಕರನ್ನು ಮೋಶೆಯಿಂದ ಸೂಚನೆಗಳನ್ನು ಪಡೆಯಲು ಕರೆದ ಆ ಒಂದೇ ತುತ್ತೂರಿಯ ಧ್ವನಿಯನ್ನು ಕೇಳಿದೆವು. ಅದಾದ ಬಳಿಕ ಪಾಳೆಯವು ತನ್ನ ವಿಶ್ರಾಂತಿಯನ್ನು ಮುಗಿಸಿ ಅರಣ್ಯದ ಮೂಲಕ ವಾಗ್ದತ್ತ ದೇಶದ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸುವಂತೆ ಮಾಡಿದ ಆ ತೀಕ್ಷ್ಣವಾದ ಎಚ್ಚರಿಕೆಯ ನಾದವನ್ನು ಅಲಾರ್ಮ್ ಕೇಳಿದೆವು. ಪ್ರತಿಯೊಂದು ನಾದಕ್ಕೂ ತನ್ನದೇ ಆದ ಸ್ಪಷ್ಟವಾದ ಅರ್ಥವಿತ್ತು ಮತ್ತು ಪ್ರತಿಯೊಂದು ಆ ಜನಾಂಗವನ್ನು ಯೆಹೋವನ ಉದ್ದೇಶದಲ್ಲಿ ಮುಂದಕ್ಕೆ ನಡೆಸುತ್ತಿತ್ತು. ಇಂದು ನಾವು ಬೆಳ್ಳಿಯ ತುತ್ತೂರಿಗಳ 4ನೆಯ ನಾದಕ್ಕೆ ಬರುತ್ತೇವೆ ಮತ್ತು ಇದು ಉಳಿದೆಲ್ಲವುಗಳಿಗಿಂತ ತೀರಾ ವಿಭಿನ್ನವಾದ ಸಂದೇಶವನ್ನು ಹೊತ್ತು ತರುತ್ತದೆ. ಯೆಹೋವನು ಇಸ್ರಾಯೇಲರಿಗೆ ಹೀಗೆ ಘೋಷಿಸಿದನು, ನಿಮ್ಮ ದೇಶದಲ್ಲಿ ನಿಮ್ಮನ್ನು ಬಾಧಿಸುವ ವೈರಿಯ ಸಂಗಡ ಯುದ್ಧ ಮಾಡಲು ಹೊರಡುವಾಗ ತುತ್ತೂರಿಗಳನ್ನು ಆರ್ಭಟದಿಂದ ಊದಬೇಕು. ಆಗ ನಿಮ್ಮ ದೇವರಾದ ಯೆಹೋವನಿಗೆ ನಿಮ್ಮ ನೆನಪಾಗುವುದು, ಆತನು ನಿಮ್ಮನ್ನು ನಿಮ್ಮ ಶತ್ರುಗಳ ಕೈಯಿಂದ ತಪ್ಪಿಸುವನು. ಅರಣ್ಯಕಾಂಡ 10:9. ಇದು ಒಟ್ಟುಗೂಡಿಸುವ ಧ್ವನಿಯಾಗಿರಲಿಲ್ಲ, ಇದು ಪ್ರಯಾಣ ಬೆಳೆಸುವ ಧ್ವನಿಯೂ ಆಗಿರಲಿಲ್ಲ, ಇದು ಯುದ್ಧದ ನಾದವಾಗಿತ್ತು. ಆ ದೃಶ್ಯವನ್ನು ಒಂದು ಕ್ಷಣ ನಮ್ಮ ಕಣ್ಣ ಮುಂದೆ ತಂದುಕೊಳ್ಳೋಣ. ಇಸ್ರಾಯೇಲರು ಈಗ ತಮ್ಮ ವಿಶ್ರಾಂತಿಯ ಸ್ಥಳವನ್ನು ಬಿಟ್ಟು ಹೊರಟಿದ್ದಾರೆ. ಪಾಳೆಯವು ಯೆಹೋವನು ಆಜ್ಞಾಪಿಸಿದಂತೆಯೇ ನಿಖರವಾಗಿ ಅರಣ್ಯದ ಮೂಲಕ ಚಲಿಸುತ್ತಿದೆ. ಹಗಲಿನಲ್ಲಿ ಮೇಘಸ್ತಂಭವು ಮತ್ತು ರಾತ್ರಿಯಲ್ಲಿ ಅಗ್ನಿಸ್ತಂಭವು ಅವರನ್ನು ಮುನ್ನಡೆಸುತ್ತಿದೆ. ಒಂದರ ಹಿಂದೆ ಒಂದರಂತೆ ಗೋತ್ರಗಳು ಪರಿಪೂರ್ಣ ಕ್ರಮದಲ್ಲಿ ತಮಗೆ ನೇಮಕವಾದ ಸ್ಥಳದಲ್ಲಿ ಮೆರವಣಿಗೆ ಸಾಗುತ್ತಿವೆ. ಆದರೂ ಬೇಗ ಅಥವಾ ತಡವಾಗಿ ದಿಗಂತದಲ್ಲಿ ಶತ್ರುವೊಬ್ಬನು ಪ್ರತ್ಯಕ್ಷನಾಗುತ್ತಾನೆ. ಆ ಶಾಂತಿಯುತ ಮೆರವಣಿಗೆಯು ಒಡನೆ ಯುದ್ಧಭೂಮಿಯಾಗಿ ಮಾರ್ಪಡುತ್ತದೆ. ಆ ಕ್ಷಣದಲ್ಲಿ ಯಾಜಕರು ಬೆಳ್ಳಿಯ ತುತ್ತೂರಿಗಳನ್ನು ಮತ್ತೊಮ್ಮೆ ಕೈಗೆತ್ತಿಕೊಳ್ಳುತ್ತಾರೆ. ಒಂದು ತೀಕ್ಷ್ಣವಾದ ಎಚ್ಚರಿಕೆಯ ಯುದ್ಧನಾದವು ಇಡೀ ಪಾಳೆಯದಾದ್ಯಂತ ಪ್ರತಿಧ್ವನಿಸುತ್ತದೆ ಮತ್ತು ಪ್ರತಿಯೊಬ್ಬ ಸೈನಿಕನು ತಕ್ಷಣವೇ ಅದರ ಅರ್ಥವನ್ನು ಗುರುತಿಸುತ್ತಾನೆ. ಯುದ್ಧ ಪ್ರಾರಂಭವಾಗಿದೆ. ಆ ಎಚ್ಚರಿಕೆಯ ನಾದವು ಸೈನ್ಯವನ್ನು ಒಟ್ಟುಗೂಡಿಸುತ್ತದೆ, ಅವರ ಧೈರ್ಯವನ್ನು ಬಲಪಡಿಸುತ್ತದೆ ಮತ್ತು ತಾವು ಒಂಟಿಯಾಗಿ ಹೋರಾಡುತ್ತಿಲ್ಲ ಎಂಬುದನ್ನು ಪ್ರತಿಯೊಬ್ಬ ಇಸ್ರಾಯೇಲ್ಯನಿಗೂ ನೆನಪಿಸುತ್ತದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಯೆಹೋವನು ಈ ತುತ್ತೂರಿಯ ನಾದಕ್ಕೆ ಒಂದು ಅದ್ಭುತವಾದ ವಾಗ್ದಾನವನ್ನು ಜೋಡಿಸುತ್ತಾನೆ. ಅವರು ಆ ಎಚ್ಚರಿಕೆಯ ನಾದವನ್ನು ಮೊಳಗಿಸಿದಾಗ ಆತನ ಮುಂದೆ ಅವರ ನೆನಪಾಗುವುದು ಮತ್ತು ಆತನೇ ಸ್ವತಃ ಅವರನ್ನು ಶತ್ರುಗಳಿಂದ ರಕ್ಷಿಸುವನು ಎಂದು ಆತನು ಹೇಳುತ್ತಾನೆ. ಈ ವಾಗ್ದಾನವನ್ನು ನಾವು ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕು. ಇದರರ್ಥ ಯೆಹೋವನು ತನ್ನ ಜನರನ್ನು ಮರೆತು ಬಿಟ್ಟಿದ್ದನು ಮತ್ತು ತುತ್ತೂರಿ ಊದಿದ ತಕ್ಷಣವೇ ಹಠಾತ್ತಾಗಿ ಅವರನ್ನು ನೆನಪಿಸಿಕೊಂಡನು ಎಂದಲ್ಲ, ಬದಲಾಗಿ ಆ ತುರಾಯಿಯು ಇಸ್ರಾಯೇಲರು ಯೆಹೋವನ ಒಡಂಬಡಿಕೆಯ ಮೇಲೆ ತಮ್ಮ ಸಂಪೂರ್ಣ ಭರವಸೆಯನ್ನು ಇಟ್ಟಿರುವುದರ ದೃಶ್ಯ ಸಂಕೇತವಾಗಿತ್ತು. ಅವರು ಆತನಿಗೆ ಮೊರೆಹೊಕ್ಕಾಗ ಆತನು ಅವರಿಗಾಗಿ ನಂಬಿಗಸ್ತಿಕೆಯಿಂದ ಕಾರ್ಯನಿರ್ವಹಿಸಿದನು. ಇಸ್ರಾಯೇಲರು ಬಲಿಷ್ಠವಾದ ಆಯುಧಗಳನ್ನು ಅಥವಾ ದೊಡ್ಡ ಸೈನ್ಯವನ್ನು ಹೊಂದಿದ್ದರಿಂದ ವಿಜಯವು ಎಂದಿಗೂ ಸಿಗುತ್ತಿರಲಿಲ್ಲ. ವಿಜಯವು ಯೆಹೋವನಿಗೆ ಮಾತ್ರ ಆಯ್ದಿದ್ದಾಗಿತ್ತು. ಈ 4ನೆಯ ತುರಾಯಿಯು ಅರಣ್ಯಕಾಂಡ 10ನೇ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡುತ್ತಾ ಬಂದಿರುವ ಸುಂದರವಾದ ಕ್ರಮವನ್ನು ಪೂರ್ಣಗೊಳಿಸುತ್ತದೆ. ಮೊದಲಿಗೆ 2 ತುರಾಯಿಗಳು ಇಡೀ ಸಭೆಯನ್ನು ಒಟ್ಟುಗೂಡಿಸಿದವು. ಮುಂದೆ ಒಂದು ತುರಾಯಿಯು ನಾಯಕರನ್ನು ಉಪದೇಶಕ್ಕಾಗಿ ಒಟ್ಟುಗೂಡಿಸಿತು. ತದನಂತರ ಪಾಳೆಯವು ಪ್ರಯಾಣವನ್ನು ಪ್ರಾರಂಭಿಸಲು ಎಚ್ಚರಿಕೆಯ ನಾದ ಮೊಳಗಿತು. ಮತ್ತು ಈಗ ಎಚ್ಚರಿಕೆಯ ನಾದವು ಮತ್ತೊಮ್ಮೆ ಮೊಳಗುತ್ತದೆ. ಈ ಬಾರಿ ಪಾಳೆಯವನ್ನು ಸ್ಥಳಾಂತರಿಸಲು ಅಲ್ಲ, ಬದಲಾಗಿ ಜನರನ್ನು ಯುದ್ಧಕ್ಕೆ ಸಿದ್ಧಗೊಳಿಸಲು. ನಾವು ಹತ್ತಿರದಿಂದ ನೋಡಿದಾಗ ನಮ್ಮ ಜೀವನವು ನಿಖರವಾಗಿ ಹೀಗೆಯೇ ತೆರೆದುಕೊಳ್ಳುತ್ತದೆ ಎಂಬುದನ್ನು ಕಾಣಬಹುದು. ಮೊದಲಿಗೆ ದೇವರು ಸುವಾರ್ತೆಯ ಮೂಲಕ ನಮ್ಮನ್ನು ತನ್ನ ಬಳಿಗೆ ಒಟ್ಟುಗೂಡಿಸುತ್ತಾನೆ. ನಂತರ ಆತನು ತನ್ನ ವಾಕ್ಯದ ಮೂಲಕ ನಮಗೆ ಬೋಧಿಸಿ ಸಜ್ಜುಗೊಳಿಸುತ್ತಾನೆ. ತದನಂತರ ಈ ಲೋಕದ ಅರಣ್ಯದ ಮೂಲಕ ಆ ಇಕ್ಕಟ್ಟಾದ ಹಾದಿಯಲ್ಲಿ ನಡೆಯಲು ನಮ್ಮನ್ನು ಕರೆಯುತ್ತಾನೆ.
ಮತ್ತು ಕೊನೆಯದಾಗಿ ನಮ್ಮ ಈ ಪ್ರಯಾಣವು ಕೇವಲ ನಡಿಗೆಯಲ್ಲ, ಬದಲಾಗಿ ಅದೊಂದು ಯುದ್ಧಭೂಮಿ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಅನೇಕ ವಿಶ್ವಾಸಿಗಳು ತಾವು ಕ್ರಿಸ್ತನ ಬಳಿಗೆ ಬಂದ ತಕ್ಷಣ ಜೀವನವು ಹೇಗೋ ಸಂಘರ್ಷ ಮತ್ತು ಹೋರಾಟಗಳಿಂದ ಮುಕ್ತವಾಗುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಪವಿತ್ರ ಲೇಖನಗಳು ನಮಗೆ ಇದರ ತದ್ವಿರುದ್ಧವಾದುದನ್ನು ಬೋಧಿಸುತ್ತವೆ. ನಾವು ಕ್ರಿಸ್ತನನ್ನು ಹಿಂಬಾಲಿಸಲು ಪ್ರಾರಂಭಿಸಿದ ಕ್ಷಣದಲ್ಲೇ ನಾವು ಇದುವರೆಗೆ ಕಂಡರಿಯದ ಒಂದು ಆತ್ಮಿಕ ಯುದ್ಧವನ್ನು ಪ್ರವೇಶಿಸುತ್ತೇವೆ. ಮತ್ತು ನಮ್ಮ ಶತ್ರುಗಳು ಯಾರು ಎಂಬುದನ್ನು ನಾವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ಅವರು ರಕ್ತಮಾಂಸಗಳುಳ್ಳವರಲ್ಲ. ನಾವು ಇತರ ಮನುಷ್ಯರ ವಿರುದ್ಧ, ಜನಾಂಗಗಳ ವಿರುದ್ಧ ಅಥವಾ ಸರ್ಕಾರಗಳ ವಿರುದ್ಧ ಹೋರಾಡುತ್ತಿಲ್ಲ. ಅಪೊಸ್ತಲ ಪೌಲನು ನಮ್ಮ ಯುದ್ಧದ ನೈಜ ಸ್ವರೂಪವನ್ನು ವಿವರಿಸುತ್ತಾ ಹೀಗೆ ಬರೆಯುತ್ತಾನೆ: ನಾವು ಹೋರಾಡುವುದು ರಕ್ತಮಾಂಸಗಳುಳ್ಳ ಮನುಷ್ಯರ ಸಂಗಡ ಅಲ್ಲ, ಪ್ರಭುತ್ವಗಳ ಸಂಗಡವೂ, ಅಧಿಕಾರಗಳ ಸಂಗಡವೂ, ಇಹಲೋಕದ ಕತ್ತಲೆಯ ಅಧಿಪತಿಗಳ ಸಂಗಡವೂ, ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಸಂಗಡವೂ ಹೋರಾಡುತ್ತೇವೆ. ಎಫೆಸದವರಿಗೆ 6:12. ನಮ್ಮ ಯುದ್ಧವು ಪಾಪದ ವಿರುದ್ಧ, ನಮ್ಮ ಬಿದ್ದ ಹೋದ ಶರೀರದ ಆಸೆಗಳ ವಿರುದ್ಧ, ಸುಳ್ಳು ಸಿದ್ಧಾಂತಗಳ ವಿರುದ್ಧ, ಪ್ರಲೋಭನೆಗಳ ವಿರುದ್ಧ ಮತ್ತು ನಮ್ಮನ್ನು ದೇವರಿಂದ ನಿರಂತರವಾಗಿ ದೂರ ಸೆಳೆಯಲು ಯತ್ನಿಸುವ ಈ ಪ್ರಸ್ತುತ ಲೋಕದ ಆತ್ಮದ ವಿರುದ್ಧವಾಗಿದೆ. ಕ್ರಿಸ್ತನ ಪ್ರತಿಯೊಬ್ಬ ಶಿಷ್ಯನೂ ಈ ಯುದ್ಧಕ್ಕೆ ದಾಖಲಾಗಿದ್ದಾನೆ. ಇದಕ್ಕಾಗಿಯೇ ಪೌಲನು ವಿಶ್ವಾಸಿಗಳನ್ನು ಪದೇ ಪದೇ ಸೈನಿಕರು ಎಂದು ಬಣ್ಣಿಸುತ್ತಾನೆ. ತಿಮೋಥೆಯನಿಗೆ ಬರೆಯುತ್ತಾ ಆತನು ಹೀಗೆ ಹೇಳುತ್ತಾನೆ: ನೀನು ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ಕಷ್ಟವನ್ನು ಸಹಿಸಿಕೊ. ಯುದ್ಧಕ್ಕೆ ಹೊರಟ ಯಾವ ಸೈನಿಕನೂ ತನ್ನನ್ನು ಸೈನ್ಯಕ್ಕೆ ಆರಿಸಿಕೊಂಡ ನಾಯಕನನ್ನು ಮೆಚ್ಚಿಸಬೇಕೆಂದು ಈ ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. 2 ತಿಮೋಥೆಯ 2:3 ವ್ಯವಕಲನ 4. ಪೌಲನು ಬಳಸುವ ಭಾಷೆಯನ್ನು ಗಮನಿಸಿ. ಕ್ರಿಸ್ತನು ನಮ್ಮನ್ನು ಸೈನಿಕರನ್ನಾಗಿ ಆರಿಸಿಕೊಂಡಿದ್ದಾನೆ. ಪ್ರತಿಯೊಬ್ಬ ವಿಶ್ವಾಸಿಯೂ ಆತನ ಸೈನ್ಯಕ್ಕೆ ಸೇರಿದ್ದಾನೆ. ನಮ್ಮ ಜೀವನವು ಇನ್ನು ಮುಂದೆ ನಮ್ಮ ಸ್ವಂತದ್ದಲ್ಲ. ನಾವು ಈಗ ನಮ್ಮ ಸೇನಾಧಿಪತಿಯನ್ನು ಮೆಚ್ಚಿಸಲು ಬದುಕುತ್ತೇವೆ. ಪೌಲನು ತನ್ನ ಜೊತೆ ಕೆಲಸಗಾರರ ಬಗ್ಗೆ ಮಾತನಾಡುವಾಗಲೂ ಇದೇ ಭಾಷೆಯನ್ನು ಬಳಸುತ್ತಾನೆ. ಆತನು ಎಪಫ್ರೊದೀತನನ್ನು ತನ್ನ ಸಹೋದರನು, ಜೊತೆ ಕೆಲಸಗಾರನು, ಜೊತೆ ಸೈನಿಕನು ಎಂದು ಕರೆಯುತ್ತಾನೆ. ಫಿಲಿಪ್ಪಿಯವರಿಗೆ 2:25. ಆತನು ಅರ್ಕಿಪ್ಪನನ್ನು ನಮ್ಮ ಜೊತೆ ಸೈನಿಕನು ಎಂದು ಸಂಬೋಧಿಸುತ್ತಾನೆ. ಫಿಲೆಮೋನನಿಗೆ 2. ಆದಿ ಸಭೆಯು ತನ್ನನ್ನು ಕೇವಲ ಆರಾಧಕರ ಒಂದು ಕೂಟವೆಂದು ಮಾತ್ರ ಭಾವಿಸಲಿಲ್ಲ. ಅದು ತಾನು ಕ್ರಿಸ್ತನ ಅಧಿಕಾರದಡಿ ಮುನ್ನಡೆಯುತ್ತಿರುವ ಒಂದು ಸೈನ್ಯ ಎಂದು ಅರ್ಥ ಮಾಡಿಕೊಂಡಿತ್ತು. ಇಸ್ರಾಯೇಲರು ಬಲಿಷ್ಠವಾದ ಆಯುಧಗಳನ್ನು ಅಥವಾ ದೊಡ್ಡ ಸೈನ್ಯವನ್ನು ಹೊಂದಿದ್ದರಿಂದ ವಿಜಯವು ಎಂದಿಗೂ ಸಿಗುತ್ತಿರಲಿಲ್ಲ. ವಿಜಯವು ಯೆಹೋವನಿಗೆ ಮಾತ್ರ ಆಯ್ದಿದ್ದಾಗಿತ್ತು. ಈ 4ನೆಯ ತುತ್ತೂರಿಯು ಅರಣ್ಯಕಾಂಡ 10ನೇ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡುತ್ತಾ ಬಂದಿರುವ ಸುಂದರವಾದ ಕ್ರಮವನ್ನು ಪೂರ್ಣಗೊಳಿಸುತ್ತದೆ. ಮೊದಲಿಗೆ 2 ತುತ್ತೂರಿಗಳು ಇಡೀ ಸಭೆಯನ್ನು ಒಟ್ಟುಗೂಡಿಸಿದವು. ಮುಂದೆ 1 ತುತ್ತೂರಿಯು ನಾಯಕರನ್ನು ಉಪದೇಶಕ್ಕಾಗಿ ಒಟ್ಟುಗೂಡಿಸಿತು. ತದನಂತರ ಪಾಳೆಯವು ಪ್ರಯಾಣವನ್ನು ಪ್ರಾರಂಭಿಸಲು ಎಚ್ಚರಿಕೆಯ ನಾದ ಮೊಳಗಿತು. ಮತ್ತು ಈಗ ಎಚ್ಚರಿಕೆಯ ನಾದವು ಮತ್ತೊಮ್ಮೆ ಮೊಳಗುತ್ತದೆ. ಈ ಬಾರಿ ಪಾಳೆಯವನ್ನು ಸ್ಥಳಾಂತರಿಸಲು ಅಲ್ಲ, ಬದಲಾಗಿ ಜನರನ್ನು ಯುದ್ಧಕ್ಕೆ ಸಿದ್ಧಗೊಳಿಸಲು. ನಾವು ಹತ್ತಿರದಿಂದ ನೋಡಿದಾಗ ನಮ್ಮ ಜೀವನವು ನಿಖರವಾಗಿ ಹೀಗೆಯೇ ತೆರೆದುಕೊಳ್ಳುತ್ತದೆ ಎಂಬುದನ್ನು ಕಾಣಬಹುದು. ಮೊದಲಿಗೆ ದೇವರು ಸುವಾರ್ತೆಯ ಮೂಲಕ ನಮ್ಮನ್ನು ತನ್ನ ಬಳಿಗೆ ಒಟ್ಟುಗೂಡಿಸುತ್ತಾನೆ. ನಂತರ ಆತನು ತನ್ನ ವಾಕ್ಯದ ಮೂಲಕ ನಮಗೆ ಬೋಧಿಸಿ ಸಜ್ಜುಗೊಳಿಸುತ್ತಾನೆ. ತದನಂತರ ಈ ಲೋಕದ ಅರಣ್ಯದ ಮೂಲಕ ಆ ಇಕ್ಕಟ್ಟಾದ ಹಾದಿಯಲ್ಲಿ ನಡೆಯಲು ನಮ್ಮನ್ನು ಕರೆಯುತ್ತಾನೆ. ಮತ್ತು ಕೊನೆಯದಾಗಿ ನಮ್ಮ ಈ ಪ್ರಯಾಣವು ಕೇವಲ ನಡಿಗೆಯಲ್ಲ, ಬದಲಾಗಿ ಅದೊಂದು ಯುದ್ಧಭೂಮಿ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಅನೇಕ ವಿಶ್ವಾಸಿಗಳು ತಾವು ಕ್ರಿಸ್ತನ ಬಳಿಗೆ ಬಂದ ತಕ್ಷಣ ಜೀವನವು ಹೇಗೋ ಸಂಘರ್ಷ ಮತ್ತು ಹೋರಾಟಗಳಿಂದ ಮುಕ್ತವಾಗುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಪವಿತ್ರ ಲೇಖನಗಳು ನಮಗೆ ಇದರ ತದ್ವಿರುದ್ಧವಾದುದನ್ನು ಬೋಧಿಸುತ್ತವೆ. ನಾವು ಕ್ರಿಸ್ತನನ್ನು ಹಿಂಬಾಲಿಸಲು ಪ್ರಾರಂಭಿಸಿದ ಕ್ಷಣದಲ್ಲೇ ನಾವು ಇದುವರೆಗೆ ಕಂಡರಿಯದ ಒಂದು ಆತ್ಮಿಕ ಯುದ್ಧವನ್ನು ಪ್ರವೇಶಿಸುತ್ತೇವೆ. ಮತ್ತು ನಮ್ಮ ಶತ್ರುಗಳು ಯಾರು ಎಂಬುದನ್ನು ನಾವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ಅವರು ರಕ್ತಮಾಂಸಗಳುಳ್ಳವರಲ್ಲ. ನಾವು ಇತರ ಮನುಷ್ಯರ ವಿರುದ್ಧ, ಜನಾಂಗಗಳ ವಿರುದ್ಧ ಅಥವಾ ಸರ್ಕಾರಗಳ ವಿರುದ್ಧ ಹೋರಾಡುತ್ತಿಲ್ಲ. ಅಪೊಸ್ತಲ ಪೌಲನು ನಮ್ಮ ಯುದ್ಧದ ನೈಜ ಸ್ವರೂಪವನ್ನು ವಿವರಿಸುತ್ತಾ ಹೀಗೆ ಬರೆಯುತ್ತಾನೆ: ನಾವು ಹೋರಾಡುವುದು ರಕ್ತಮಾಂಸಗಳುಳ್ಳ ಮನುಷ್ಯರ ಸಂಗಡ ಅಲ್ಲ,
ಪ್ರಭುತ್ವಗಳ ಸಂಗಡವೂ ಅಧಿಕಾರಗಳ ಸಂಗಡವೂ ಇಹಲೋಕದ ಕತ್ತಲೆಯ ಅಧಿಪತಿಗಳ ಸಂಗಡವೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಸಂಗಡವೂ ಹೋರಾಡುತ್ತೇವೆ. ಎಫೆಸದವರಿಗೆ 6:12. ನಮ್ಮ ಯುದ್ಧವು ಪಾಪದ ವಿರುದ್ಧ, ನಮ್ಮ ಬಿದ್ದ ಹೋದ ಶರೀರದ ಆಸೆಗಳ ವಿರುದ್ಧ, ಸುಳ್ಳು ಸಿದ್ಧಾಂತಗಳ ವಿರುದ್ಧ, ಪ್ರಲೋಭನೆಗಳ ವಿರುದ್ಧ ಮತ್ತು ನಮ್ಮನ್ನು ದೇವರಿಂದ ನಿರಂತರವಾಗಿ ದೂರ ಸೆಳೆಯಲು ಯತ್ನಿಸುವ ಈ ಪ್ರಸ್ತುತ ಲೋಕದ ಆತ್ಮದ ವಿರುದ್ಧವಾಗಿದೆ. ಕ್ರಿಸ್ತನ ಪ್ರತಿಯೊಬ್ಬ ಶಿಷ್ಯನೂ ಈ ಯುದ್ಧಕ್ಕೆ ದಾಖಲಾಗಿದ್ದಾನೆ. ಇದಕ್ಕಾಗಿಯೇ ಪೌಲನು ವಿಶ್ವಾಸಿಗಳನ್ನು ಪದೇ ಪದೇ ಸೈನಿಕರು ಎಂದು ಬಣ್ಣಿಸುತ್ತಾನೆ. ತಿಮೋಥೆಯನಿಗೆ ಬರೆಯುತ್ತಾ ಆತನು ಹೀಗೆ ಹೇಳುತ್ತಾನೆ, ನೀನು ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ಕಷ್ಟವನ್ನು ಸಹಿಸಿಕೊ. ಯುದ್ಧಕ್ಕೆ ಹೊರಟ ಯಾವ ಸೈನಿಕನೂ ತನ್ನನ್ನು ಸೈನ್ಯಕ್ಕೆ ಆರಿಸಿಕೊಂಡ ನಾಯಕನನ್ನು ಮೆಚ್ಚಿಸಬೇಕೆಂದು ಈ ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. 2 ತಿಮೋಥೆಯ 2:3 ವ್ಯವಕಲನ 4. ಪೌಲನು ಬಳಸುವ ಭಾಷೆಯನ್ನು ಗಮನಿಸಿ. ಕ್ರಿಸ್ತನು ನಮ್ಮನ್ನು ಸೈನಿಕರನ್ನಾಗಿ ಆರಿಸಿಕೊಂಡಿದ್ದಾನೆ. ಪ್ರತಿಯೊಬ್ಬ ವಿಶ್ವಾಸಿಯೂ ಆತನ ಸೈನ್ಯಕ್ಕೆ ಸೇರಿದ್ದಾನೆ. ನಮ್ಮ ಜೀವನವು ಇನ್ನು ಮುಂದೆ ನಮ್ಮ ಸ್ವಂತದ್ದಲ್ಲ. ನಾವು ಈಗ ನಮ್ಮ ಸೇನಾಧಿಪತಿಯನ್ನು ಮೆಚ್ಚಿಸಲು ಬದುಕುತ್ತೇವೆ. ಪೌಲನು ತನ್ನ ಜೊತೆ ಕೆಲಸಗಾರರ ಬಗ್ಗೆ ಮಾತನಾಡುವಾಗಲೂ ಇದೇ ಭಾಷೆಯನ್ನು ಬಳಸುತ್ತಾನೆ. ಆತನು ಎಪಫ್ರೊದೀತನನ್ನು ತನ್ನ ಸಹೋದರನು, ಜೊತೆ ಕೆಲಸಗಾರನು, ಜೊತೆ ಸೈನಿಕನು ಎಂದು ಕರೆಯುತ್ತಾನೆ. ಫಿಲಿಪ್ಪಿಯವರಿಗೆ 2:25. ಆತನು ಅರ್ಕಿಪ್ಪನನ್ನು ನಮ್ಮ ಜೊತೆ ಸೈನಿಕನು ಎಂದು ಸಂಬೋಧಿಸುತ್ತಾನೆ. ಫಿಲೆಮೋನನಿಗೆ 2. ಆದಿ ಸಭೆಯು ತನ್ನನ್ನು ಕೇವಲ ಆರಾಧಕರ ಒಂದು ಕೂಟವೆಂದು ಮಾತ್ರ ಭಾವಿಸಲಿಲ್ಲ. ಅದು ತಾನು ಕ್ರಿಸ್ತನ ಅಧಿಕಾರದಡಿ ಮುನ್ನಡೆಯುತ್ತಿರುವ ಒಂದು ಸೈನ್ಯ ಎಂದು ಅರ್ಥ ಮಾಡಿಕೊಂಡಿತ್ತು. ಅಂದು ಇಸ್ರಾಯೇಲರು ಯೆಹೋಶುವನನ್ನು ಹಿಂಬಾಲಿಸಿ ಯುದ್ಧಕ್ಕೆ ಹೋದಂತೆಯೇ ನಾವು ಶ್ರೇಷ್ಠ ಯೆಹೋಶುವನಾದ ಮೆಸ್ಸಿಯನನ್ನು ಹಿಂಬಾಲಿಸುತ್ತೇವೆ. ಇಬ್ರಿಯರಿಗೆ ಬರೆದಾತನು ಆತನನ್ನು ಅವರ ರಕ್ಷಣೆಯ ನಾಯಕನು ಎಂದು ವರ್ಣಿಸುತ್ತಾನೆ. ಇಬ್ರಿಯರಿಗೆ 2:10. ಆತನು ತನ್ನ ಜನರ ಮುಂದೆ ಹೋಗುವವನಾಗಿದ್ದಾನೆ. ಆತನು ತಾನು ಈಗಾಗಲೇ ಜಯಿಸದ ಯಾವುದೇ ಯುದ್ಧವನ್ನು ಹೋರಾಡುವಂತೆ ತನ್ನ ಸೈನಿಕರಿಗೆ ಎಂದಿಗೂ ಕೇಳುವುದಿಲ್ಲ. ಮತ್ತು ಇಸ್ರಾಯೇಲಿನ ಸೈನ್ಯಗಳಿಗಿಂತ ಭಿನ್ನವಾಗಿ ನಮ್ಮ ಆಯುಧಗಳು ಭೌತಿಕವಾದವುಗಳಲ್ಲ. ನಾವು ಕಬ್ಬಿಣದ ಕತ್ತಿಗಳನ್ನಾಗಲಿ ಅಥವಾ ಈಟಿಗಳನ್ನಾಗಲಿ ಹಿಡಿಯುವುದಿಲ್ಲ. ಪೌಲನು ನಮಗೆ ನೆನಪಿಸುತ್ತಾನೆ, ನಾವು ಹೋರಾಡುವುದಕ್ಕೆ ಬಳಸುವ ಆಯುಧಗಳು ಲೌಕಿಕವಾದವುಗಳಲ್ಲ, ಕೋಟೆಗಳನ್ನು ಕೆಡವಿಹಾಕುವುದಕ್ಕೆ ದೇವರ ಕೃಪೆಯಿಂದ ಬಲವುಳ್ಳವುಗಳೇ. 2 ಕೊರಿಂಥದವರಿಗೆ 10:4. ಯುದ್ಧಭೂಮಿಯು ಆತ್ಮಿಕವಾಗಿದೆ, ಆದ್ದರಿಂದ ನಮ್ಮ ಆಯುಧಗಳು ಆತ್ಮಿಕವಾಗಿರಬೇಕು. ಈ ಕಾರಣದಿಂದಲೇ ಯೆಹೋವನು ತನ್ನ ಸೈನಿಕರನ್ನು ಅಸಚಿತರಾಗಿ ಅಥವಾ ಅರಕ್ಷಿತರಾಗಿ ಬಿಟ್ಟಿಲ್ಲ. ಪೌಲನು ಪ್ರತಿಯೊಬ್ಬ ವಿಶ್ವಾಸಿಯನ್ನು ಒತ್ತಾಯಿಸುತ್ತಾನೆ, ನೀವು ಸೈತಾನನ ತಂತ್ರಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಎಫೆಸದವರಿಗೆ 6:11. ನಂತರ ಆತನು ಕ್ರಿಸ್ತನ ಪ್ರತಿಯೊಬ್ಬ ಸೈನಿಕನು ಧರಿಸಬೇಕಾದ ಆಯುಧಗಳನ್ನು ವರ್ಣಿಸುತ್ತಾನೆ. ನಮ್ಮ ಸೊಂಟಕ್ಕೆ ಸತ್ಯವೆಂಬ ನಡುಕಟ್ಟು, ನಮ್ಮ ಹೃದಯವನ್ನು ರಕ್ಷಿಸಲು ನೀತಿ ಎಂಬ ಎದೆಕವಚ, ನಮ್ಮ ಪಾದಗಳಿಗೆ ಸಮಾಧಾನದ ಸುವಾರ್ತೆಯ ಸಿದ್ಧತೆ, ಒಂದು ಕೈಯಲ್ಲಿ ನಂಬಿಕೆ ಎಂಬ ಗುರಾಣಿ. ಇದರಿಂದ ದುಷ್ಟನ ಎಲ್ಲಾ ಉರಿಯುವ ಬಾಣಗಳನ್ನು ನಂದಿಸಲು ನಾವು ಶಕ್ತರಾಗುತ್ತೇವೆ. ನಮ್ಮ ತಲೆಯ ಮೇಲೆ ರಕ್ಷಣೆ ಎಂಬ ಶಿರಸ್ತ್ರಾಣ ಮತ್ತು ನಮ್ಮ ಕೈಯಲ್ಲಿ ದೇವರ ವಾಕ್ಯವೆಂಬ ಆತ್ಮನ ಕತ್ತಿ. ಇಲ್ಲಿ ಅತ್ಯಂತ ಮುಖ್ಯವಾದ ಒಂದು ಸಂಗತಿಯನ್ನು ಜಾಗರೂಕತೆಯಿಂದ ಗಮನಿಸಿ. ಈ ಇಡೀ ಸರ್ವಾಯುಧಗಳಲ್ಲಿ ಆಕ್ರಮಣ ಮಾಡುವ ಏಕೈಕ ಆಯುಧವೆಂದರೆ ಅದು ದೇವರ ವಾಕ್ಯ ಮಾತ್ರ. ಉಳಿದೆಲ್ಲವೂ ನಮ್ಮನ್ನು ರಕ್ಷಿಸುತ್ತವೆ ಮತ್ತು ಕಾಯುತ್ತವೆ. ಆದರೆ ವೈರಿಯನ್ನು ಸೀಳುವ ಕತ್ತಿ ಜೀವವುಳ್ಳ ದೇವರ ವಾಕ್ಯವೇ ಆಗಿದೆ. ಇದು ನಮ್ಮನ್ನು ಮತ್ತೊಮ್ಮೆ ಆ ಬೆಳ್ಳಿಯ ತುತ್ತೂರಿಗಳ ಬಳಿಗೆ ಕರೆತರುತ್ತದೆ. ಮೋಶೆಯ ದಿನಗಳಲ್ಲಿ ತುತ್ತೂರಿಯು ಸೈನ್ಯವನ್ನು ಯುದ್ಧಕ್ಕಾಗಿ ಸಜ್ಜುಗೊಳಿಸುತ್ತಿತ್ತು. ಇಂದು ಯೆಹೋವನ ಜೀವವುಳ್ಳ ವಾಕ್ಯವು ಅದೇ ಕಾರ್ಯವನ್ನು ಮಾಡುತ್ತದೆ. ಪ್ರತಿಯೊಂದು ಬಾರಿ ಪವಿತ್ರ ಲೇಖನಗಳನ್ನು ನಂಬಿಗಸ್ತಿಕೆಯಿಂದ ಸಾರಿದಾಗಲೂ ಆ ತುತ್ತೂರಿಯು ಮತ್ತೊಮ್ಮೆ ಮೊಳಗುತ್ತದೆ. ಅದು ನಿದ್ರಿಸುತ್ತಿರುವ ಸೈನಿಕರನ್ನು ಎಬ್ಬಿಸುತ್ತದೆ. ಅದು ದಣಿದ ಹೃದಯಗಳನ್ನು ಬಲಪಡಿಸುತ್ತದೆ. ಅದು ಶತ್ರುವನ್ನು ಮತ್ತು ಅವನ ತಂತ್ರಗಳನ್ನು ಬಯಲಿಗೆಳೆಯುತ್ತದೆ. ಅದು ನಮ್ಮ ಸೇನಾಧಿಪತಿಯನ್ನು ನಮಗೆ ನೆನಪಿಸುತ್ತದೆ. ಮತ್ತು ಅದು ಕ್ರಿಸ್ತನ ಸೈನ್ಯವನ್ನು ಐಕ್ಯತೆ ಹಾಗೂ ಧೈರ್ಯದಲ್ಲಿ ಒಟ್ಟಿಗೆ ನಿಲ್ಲುವಂತೆ ಕರೆಯುತ್ತದೆ. ಸತ್ಯದ ತುತ್ತೂರಿಯು ಇಂದಿಗೂ ಇಡೀ ಭೂಮಿಯಾದ್ಯಂತ ಮೊಳಗುತ್ತಿದೆ.
ನಾವು ಆ ಧ್ವನಿಯನ್ನು ಕೇಳುವಾಗ ವಿಜಯವು ಎಂದಿಗೂ ಮಾನವನ ಬಲದ ಮೇಲೆ ಆಧಾರಪಟ್ಟಿಲ್ಲ ಎಂಬುದನ್ನು ನೆನಪಿಸಿಕೊಳ್ಳುತ್ತೇವೆ. ದಾವೀದನು ತನಗಿಂತ ಎಷ್ಟೋ ಪಟ್ಟು ದೊಡ್ಡವನಾಗಿದ್ದ ದೈತ್ಯ ಗೊಲ್ಯಾತನ ಮುಂದೆ ನಿಂತಾಗ ಇದನ್ನು ಅರ್ಥ ಮಾಡಿಕೊಂಡಿದ್ದನು ಮತ್ತು ಆತನು ಹೀಗೆ ಘೋಷಿಸಿದನು, ಯುದ್ಧವು ಯೆಹೋವನದೇ. 1 ಸಮುವೇಲ 17:47. ಪೌಲನು ಸಹ ಇದೇ ಭರವಸೆಯನ್ನು ಪ್ರತಿಧ್ವನಿಸುತ್ತಾ ಕೇಳುತ್ತಾನೆ, ದೇವರು ನಮ್ಮ ಕಡೆಯಿರುವಾಗ ನಮ್ಮನ್ನು ಎದುರಿಸುವವನು ಯಾರು? ರೋಮಾಪುರದವರಿಗೆ 8:31. ಅರಣ್ಯಕಾಂಡದಲ್ಲಿ ಯುದ್ಧದ ತುತ್ತೂರಿಗೆ ಜೋಡಿಸಲಾದ ಆ ವಾಗ್ದಾನವು ಅಂದು ಅರಣ್ಯದಲ್ಲಿದ್ದ ಇಸ್ರಾಯೇಲರಿಗೆ ಎಷ್ಟು ಪ್ರೋತ್ಸಾಹದಾಯಕವಾಗಿತ್ತೋ ಇಂದು ನಮಗೂ ಅಷ್ಟೇ ಪ್ರೋತ್ಸಾಹದಾಯಕವಾಗಿದೆ. ಯೆಹೋವನು ಇಸ್ರಾಯೇಲರನ್ನು ಅವರ ಶತ್ರುಗಳಿಂದ ರಕ್ಷಿಸುವುದಾಗಿ ವಾಗ್ದಾನ ಮಾಡಿದನು ಮತ್ತು ಹೊಸ ಒಡಂಬಡಿಕೆಯು ಆ ವಾಗ್ದಾನದ ಮಹಿಮೆಯುಳ್ಳ ನೆರವೇರಿಕೆಯನ್ನು ಬಹಿರಂಗಪಡಿಸುತ್ತದೆ. ಪೌಲನು ಜಯೋತ್ಸಾಹದಿಂದ ಹೀಗೆ ಹೇಳುತ್ತಾನೆ, ಇಲ್ಲ, ನಮ್ಮನ್ನು ಪ್ರೀತಿಸಿದಾತನ ಮೂಲಕ ಇವೆಲ್ಲವುಗಳಲ್ಲಿ ನಾವು ಸಂಪೂರ್ಣ ಜಯಶಾಲಿಗಳಾಗಿದ್ದೇವೆ. ರೋಮಾಪುರದವರಿಗೆ 8:37. ಪೌಲನು ನಾವು ಯುದ್ಧಗಳಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಿಲ್ಲ ಎಂಬುದನ್ನು ಜಾಗರೂಕತೆಯಿಂದ ಗಮನಿಸಿ. ಆತನು ಹೇಳುವುದೇನೆಂದರೆ, ಪ್ರತಿಯೊಂದು ಯುದ್ಧದ ಮಧ್ಯದಲ್ಲೂ ನಾವು ಸಂಪೂರ್ಣ ಜಯಶಾಲಿಗಳಾಗಿದ್ದೇವೆ, ಏಕೆಂದರೆ ಕ್ರಿಸ್ತನು ನಮ್ಮೊಂದಿಗೆ ಹೋರಾಡುತ್ತಾನೆ. ಪ್ರತಿಯೊಂದು ದಿನವೂ ದೇವರ ಜನರ ಜೀವನದಲ್ಲಿ ಆ ಎಚ್ಚರಿಕೆಯ ತುತ್ತೂರಿನಾದ ಮೊಳಗುತ್ತಲೇ ಇರುತ್ತದೆ. ಅದು ಪ್ರಲೋಭನೆಗಳನ್ನು ಪರಿಶುದ್ಧತೆಯಿಂದ ಎದುರಿಸಲು, ಭಯಕ್ಕೆ ನಂಬಿಕೆಯಿಂದ ಉತ್ತರಿಸಲು, ನಿರಾಶೆಯನ್ನು ನಿರೀಕ್ಷೆಯಿಂದ ಜಯಿಸಲು, ಸುಳ್ಳು ಬೋಧನೆಗಳ ವಿರುದ್ಧ ಸತ್ಯವನ್ನು ರಕ್ಷಿಸಲು, ದ್ವೇಷಕ್ಕೆ ಪ್ರೀತಿಯಿಂದ ಪ್ರತಿಕ್ರಿಯಿಸಲು ಮತ್ತು ಪವಿತ್ರಾತ್ಮನ ಶಕ್ತಿಯಿಂದ ಶಾರೀರಿಕ ಆಸೆಗಳನ್ನು ಶಿಲುಬೆಗೆ ಹಾಕಲು ನಮ್ಮನ್ನು ಕರೆಯುತ್ತದೆ. ನೂತನ ಸೃಷ್ಟಿಯ ಜೀವನವು ಆರಾಮ ಮತ್ತು ಸುಖಭೋಗದ ಜೀವನವಲ್ಲ, ಅದು ನಂಬಿಗಸ್ತಿಕೆಯ ಯುದ್ಧದ ಜೀವನವಾಗಿದೆ. ಆದರೂ ನಾವು ಯುದ್ಧಭೂಮಿಗೆ ಒಂಟಿಯಾಗಿ ಮೆರವಣಿಗೆ ಹೋಗುವುದಿಲ್ಲ. ನಮ್ಮ ಸೇನಾಧಿಪತಿ ನಮ್ಮ ಮುಂದೆ ನಡೆಯುತ್ತಾನೆ. ನಮ್ಮ ಸರ್ವಾಯುಧಗಳು ನಮಗೆ ಈಗಾಗಲೇ ಒದಗಿಸಲ್ಪಟ್ಟಿವೆ. ನಮ್ಮ ಆಯುಧಗಳು ದೇವರ ಕೃಪೆಯಿಂದ ಬಲವುಳ್ಳವುಗಳಾಗಿವೆ. ಪವಿತ್ರಾತ್ಮನು ನಮ್ಮನ್ನು ನಿರಂತರವಾಗಿ ಬಲಪಡಿಸುತ್ತಾನೆ ಮತ್ತು ಯೆಹೋವನ ವಾಗ್ದಾನಗಳು ಆತನು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಅಥವಾ ತೊರೆಯುವುದಿಲ್ಲ ಎಂದು ನಮಗೆ ಭರವಸೆ ನೀಡುತ್ತವೆ. ಅಂದು ಯಾಜಕರು ಬೆಳ್ಳಿಯ ತುತ್ತೂರಿಗಳನ್ನು ಊದಿದಾಗ ಯೆಹೋವನು ಇಸ್ರಾಯೇಲರನ್ನು ಅವರ ಶತ್ರುಗಳಿಂದ ಬಿಡಿಸಿದಂತೆಯೇ ಇಂದು ಆತನ ವಾಕ್ಯದ ತುತ್ತೂರಿಯು ನೂತನ ಸೃಷ್ಟಿಯಾದ ನಮ್ಮನ್ನು ಬಲಪಡಿಸುತ್ತಲೇ ಇದೆ. ಕ್ರಿಸ್ತನ ನಂಬಿಗಸ್ತ ಸೈನಿಕರಾಗಿ ನಾವು ದೇವರ ಸರ್ವಾಯುಧಗಳನ್ನು ಧರಿಸಿಕೊಂಡು ನಂಬಿಕೆ ಎಂಬ ಆ ಒಳ್ಳೆಯ ಹೋರಾಟವನ್ನು ಹೋರಾಡುತ್ತಾ ಒಟ್ಟಿಗೆ ನಿಲ್ಲೋಣ. ನಮ್ಮ ಸೇನಾಧಿಪತಿಯು ಪ್ರತಿಯೊಬ್ಬ ಶತ್ರುವನ್ನು, ಪಾಪ, ವೈರಿ ಮತ್ತು ಮರಣವನ್ನು ಸಹ ಅಂತಿಮವಾಗಿ ಮತ್ತು ಶಾಶ್ವತವಾಗಿ ನಾಶ ಮಾಡುವ ಆ ದಿನದವರೆಗೆ ಹೋರಾಡೋಣ. ಆ ದಿನದಲ್ಲಿ ಯುದ್ಧವು ಮುಗಿಯುವುದು ಮತ್ತು ಕುರಿಮರಿಯಾದಾತನ ಸೈನ್ಯವು ಸಂಪೂರ್ಣ ಹಾಗೂ ಮುರಿಯದ ವಿಜಯದೊಂದಿಗೆ ಆ ನಿತ್ಯವಾದ ರಾಜ್ಯವನ್ನು ಪ್ರವೇಶಿಸುವುದು. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ದೇವರೇ ಮತ್ತು ನಮ್ಮ ವಿಮೋಚಕನೇ, ನಾವು ಎಂದಿಗೂ ಯುದ್ಧಕ್ಕೆ ಒಂಟಿಯಾಗಿ ಹೋಗುವುದಿಲ್ಲ ಎಂಬುದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ನಮ್ಮ ಮುಂದೆ ಹೋಗುವ ಒಬ್ಬ ಸೇನಾಧಿಪತಿಯನ್ನು, ನಮ್ಮನ್ನು ಮುಚ್ಚುವ ಸರ್ವಾಯುಧಗಳನ್ನು ಮತ್ತು ಪ್ರತಿಯೊಂದು ಕೋಟೆಯನ್ನು ಕೆಡವಿಹಾಕಲು ಬಲವುಳ್ಳ ವಾಕ್ಯವನ್ನು ನೀನು ನಮಗೆ ನೀಡಿದ್ದೀ. ಆ ಎಚ್ಚರಿಕೆಯ ನಾದ ಮೊಳಗಿದಾಗ ಮತ್ತು ಶತ್ರುವು ಪ್ರತ್ಯಕ್ಷನಾದಾಗ ನಮ್ಮ ಸ್ವಂತ ಬಲವನ್ನು ನಂಬದಂತೆ ನಮಗೆ ಕಲಿಸು. ಬದಲಾಗಿ ಯುದ್ಧವು ನಿನ್ನದೇ ಮತ್ತು ವಿಜಯವು ನಿನಗೆ ಸೇರಿದ್ದಾಗಿದೆ ಎಂಬುದನ್ನು ನೆನಪಿಸಿಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಸೇನಾಧಿಪತಿಯು ಹಿಂದಿರುಗಿ ಬರುವವರೆಗೆ ಪ್ರಲೋಭನೆಗಳನ್ನು ಎದುರಿಸುವ, ಸತ್ಯವನ್ನು ರಕ್ಷಿಸುವ, ಭಯಕ್ಕೆ ನಂಬಿಕೆಯಿಂದ ಮತ್ತು ದ್ವೇಷಕ್ಕೆ ಪ್ರೀತಿಯಿಂದ ಉತ್ತರಿಸುವ ನಂಬಿಗಸ್ತ ಸೈನಿಕರನ್ನಾಗಿ ನಮ್ಮನ್ನು ಮಾಡು. ಯೆಹೋವನು ಮಹಾಯುದ್ಧಶೂರನು. ಯೆಹೋವನು ಎಂಬುದೇ ಆತನ ನಾಮ. ಆತನು ಅತ್ಯಂತ ಸ್ತುತಿ ಹೊಂದತಕ್ಕವನು. ನಮ್ಮ ಸೇನಾಧಿಪತಿಯು ಮೆಸ್ಸಿಯನು ಆದಾತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.